ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ರು. ಈ ಸಮಯದಲ್ಲಿ ಕಾಂಗ್ರೆಸ್, ಎನ್ಎಸ್ಯುಐ, ಯುವ ಕಾಂಗ್ರೆಸ್ ಸೇರಿದಂತೆ ಹಲವು ಸಂಘಟನೆಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ನಿರಂತರ ಪ್ರತಿಭಟನೆ ನಡೆಸಿದ್ವು. ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಲಾಠಿ ಚಾರ್ಜ್, ವಾಟರ್ ಕ್ಯಾನನ್, ಟಿಯರ್ ಗ್ಯಾಸ್ಗಳನ್ನು ಎದುರಿಸಿ ಹೋರಾಟ ಮುಂದುವರೆಸಿದ್ರು. ಇದೇ ವೇಳೆ ಮತ್ತೊಂದು ಹೆಸರು ದೇಶದ ಗಮನ ಸೆಳೀತು. ಅದು ಅಭಿಜಿತ್ ದೀಪ್ಕೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಸಿಜೆಪಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ಜಿರಳೆ ಹೇಳಿಕೆಯ ಬಳಿಕ ಈ ಸಂಘಟನೆ ಹಠಾತ್ತನೆ ಸುದ್ದಿ ಬಂತು. ಜಂತರ್ ಮಂತರ್ನಲ್ಲಿ ಸಿಜೆಪಿಯ ಪ್ರತಿಭಟನೆ ದೇಶದ ಗಮನ ಸೆಳೀತು. ಈ ಬೆಳವಣಿಗೆ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಕೆಲವರು ಸಿಜೆಪಿ ವಿದ್ಯಾರ್ಥಿಗಳ ಧ್ವನಿಯನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು ಅಂತ ಹೇಳ್ತಾರೆ. ಇನ್ ಕೆಲವರು ಈಗಾಗಲೇ ನಡೀತಾ ಇದ್ದ ಹೋರಾಟದ ಕೇಂದ್ರ ಬಿಂದುವನ್ನೇ ಬದಲಾಯಿಸುವ ಪ್ರಯತ್ನವಾಯಿತು ಎಂಬ ಆರೋಪ ಮಾಡ್ತಿದ್ದಾರೆ. ಈ ಆರೋಪಗಳಿಗೆ ಇದುವರೆಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಇದೇ ಸಮಯದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಛಾತ್ರೋಂ ಕಿ ಗೂಂಜ್ ಅಭಿಯಾನ ಆರಂಭಿಸಿತು. ಕೋಟಾದಿಂದ ಶುರುವಾದ ಈ ಕಾರ್ಯಕ್ರಮಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಬೆಂಬಲ ಕೊಟ್ಟರು. ಸಂಸತ್ತಿನಲ್ಲೂ ನೀಟ್ ಹಗರಣದ ಬಗ್ಗೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವ ಸಿದ್ಧತೆ ನಡೆಯಿತು. ಮತ್ತೊಂದು ಕಡೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಯಿತು. ಆರಂಭದಲ್ಲಿ ಕೆಲವೇ ಸಂಘಟನೆಗಳು ಪ್ರತಿಭಟನೆಯಾಗಿದ್ವು. ಬಳಿಕ ಸಾವಿರಾರು ಸಾಮಾನ್ಯ ವಿದ್ಯಾರ್ಥಿಗಳ ಚಳುವಳಿಯಾಯಿತು. ವಿದ್ಯಾರ್ಥಿಗಳ ಬೇಡಿಕೆಯೂ ದೊಡ್ಡದಾಗ್ತಾ ಹೋಯಿತು. ಒಬ್ಬ ಸಚಿವರ ರಾಜೀನಾಮೆ ಮಾತ್ರ ಸಾಕಾಗಲ್ಲ, ಇಡೀ ಪರೀಕ್ಷಾ ವ್ಯವಸ್ಥೆಯೇ ಬದಲಾಗಬೇಕು ಅನ್ನೋ ಕೂಗು ಜೋರಾಯಿತು. ಈ ನಡುವೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವು ದೊಡ್ಡ ಚರ್ಚೆಯಾಯಿತು. ಆ ನಂತರ ಅವರು ಉಪವಾಸ ಹಿಂತೆಗೆದುಕೊಂಡರು. ಪ್ರತಿಭಟನೆ ವಿವಿಧ ಹಂತಗಳಲ್ಲಿ ದೀಪ್ಕೆ, ವಾಂಗ್ಚುಕ್, ಅರವಿಂದ್ ಕೇಜ್ರಿವಾಲ್ ಹಾಗೂ ರಾಹುಲ್ ಗಾಂಧಿ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ನಡೆದವು. ವಿವಿಧ ರಾಜಕೀಯ ಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡವು. ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಚಾರ್ಜ್ ನಡೆದ ಘಟನೆ ವಿದ್ಯಾರ್ಥಿಗಳ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿತು. ಗಾಯಗೊಂಡ ವಿದ್ಯಾರ್ಥಿಗಳ ವಿಡಿಯೋಗಳು ದೇಶದಾದ್ಯಂತ ವೈರಲ್ ಆದವು. ಅನೇಕ ವಿದ್ಯಾರ್ಥಿಗಳು ಇದನ್ನ ಕೇವಲ ನೀಟ್ ಹೋರಾಟವಲ್ಲ, ತಮ್ಮ ಭವಿಷ್ಯಕ್ಕಾಗಿ ನಡೀತಿರುವ ಹೋರಾಟ ಅಂತ ಹೇಳಿದ್ರು. ಇದೀಗ ಈ ಹೋರಾಟ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಿದೆ. ವಿದ್ಯಾರ್ಥಿಗಳು ಕೇವಲ ಒಂದು ಪರೀಕ್ಷೆಯ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ. ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಶಾಶ್ವತ ತಡೆ, ಅಕ್ರಮ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಹಾಗೂ ಅರ್ಹರಿಗೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ತಮ್ಮದೇ ಆದ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದೆ. ಒಂದೆಡೆ ಕಾಂಗ್ರೆಸ್ ತನ್ನ ಪಾತ್ರವನ್ನ ಪ್ರಮುಖವೆಂದು ಹೇಳ್ತಾ ಇದೆ. ಮತ್ತೊಂದು ಕಡೆ ಸಿಜೆಪಿ ಮತ್ತು ಇತರ ಸಂಘಟನೆಗಳು ತಮ್ಮ ಹೋರಾಟವೇ ಪರಿಣಾಮ ಬೀರಿದೆ ಅಂತ ವಾದಿಸ್ತಾ ಇದೆ. ಈ ಎಲ್ಲದರ ಮಧ್ಯೆ ನಿಜವಾದ ಪ್ರಶ್ನೆ ಒಂದೇ: ವಿದ್ಯಾರ್ಥಿಗಳ ಭವಿಷ್ಯ ಸುರಕ್ಷಿತವಾಗಿರ್ತಿದೆಯಾ? ಕೊನೆಗೆ ರಾಜಕೀಯ ಯಾರದ್ದೇ ಆಗಿರ್ಲಿ, ಕ್ರೆಡಿಟ್ ಯಾರಿಗೆ ಸಿಗ್ಲಿ, ದೊಡ್ಡ ಪ್ರಶ್ನೆ ಮಾತ್ರ ಒಂದೇ: ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಭಯವಿಲ್ಲದೆ ಪರೀಕ್ಷೆ ಬರೆಯುವ ದಿನ ಯಾವಾಗ ಬರುತ್ತೆ? ಅದಕ್ಕೆ ಉತ್ತರ ಕೊಡುವ ಜವಾಬ್ದಾರಿ ಸರ್ಕಾರ, ನ್ಯಾಯಾಂಗ, ಪರೀಕ್ಷಾ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳೆಲ್ಲರ ಮೇಲಿದೆ. ವಿದ್ಯಾರ್ಥಿಗಳ ಹೋರಾಟದ ನಿಜವಾದ ಗೆಲುವು ಅಂದ್ರೆ ಇನ್ಮುಂದೆ ಯಾವ ವಿದ್ಯಾರ್ಥಿಯ ಭವಿಷ್ಯವೂ ಅಕ್ರಮದಿಂದ ಹಾಳಾಗದಂತಹ ವ್ಯವಸ್ಥೆ ನಿರ್ಮಾಣವಾಗಿದೆ.